ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ನೇರ ಹೊಡೆದ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಸಂಗೊಳ್ಳಿ ರಾಯಣ್ಣನಷ್ಟೇ ಅಮಟೂರು ಬಾಳಪ್ಪನು ವೀರ ಶೂರ. ಕಿತ್ತೂರು ಸಂಸ್ಥಾನ ಬ್ರಿಟಿಷರೊಂದಿಗೆ ನಡೆಸಿದ ಯುದ್ಧದ ಇತಿಹಾಸದಲ್ಲಿ ರಾಯಣ್ಣನಷ್ಟೇ ಅಮಟೂರು ಬಾಳಪ್ಪನು ಭಾಗವಾಗಿದ್ದಾನೆ. ಅಮಟೂರು ಬಾಳಪ್ಪ ತ್ಯಾಗಿಯೂ ಹೌದು, ಶೂರನೂ ಹೌದು. 1824 ಅಕ್ಟೋಬರ್ 23ರಂದು ನಡೆದ ಕಿತ್ತೂರಿನ ಮೊದಲ ಯುದ್ಧದಲ್ಲಿ ಠಾಕರೆ ಕಿತ್ತೂರು ಸಂಸ್ಥಾನದ ಕೋಟೆಯನ್ನು ಮುತ್ತಿ ಚೆನ್ನಮ್ಮನ ಕಡೆ ನುಗ್ಗಿ ಹೋಗುತ್ತಿರುವಾಗ ರೊಚ್ಚಿಗೆದ್ದ ಅಮಟೂರು ಬಾಳಪ್ಪ ತನ್ನ ಕೈಯಲ್ಲಿದ್ದ ಬಂದೂಕನ್ನು ಎತ್ತಿ ಕಲೆಕ್ಟರ್ ಠಾಕರೆಗೆ ಗುಂಡು ಹೊಡೆದು ನೆಲಕ್ಕುರುಳಿಸಿದ. ಆ ಸಂದರ್ಭದಲ್ಲಿ ತಾನೂ ಬದುಕಿದ, ರಾಣಿ ಚೆನ್ನಮ್ಮನನ್ನು ಬದುಕಿಸಿದ. ಎರಡನೆಯ ಕಿತ್ತೂರು ಬ್ರಿಟಿಷ್ ಯುದ್ಧದಲ್ಲಿ ಆಗಿನ ಕಲೆಕ್ಟರ್ ರಾಣಿ ಚೆನ್ನಮ್ಮನ ಕಡೆಗೆ ನುಗ್ಗಿ ಹೋಗುತ್ತಿರುವಾಗ ನುಗ್ಗಿ ಹೋಗಿ ಗುಂಡಿನ ಗುರಿ ಇಟ್ಟಾಗ ಅದನ್ನು ಗಮನಿಸಿದ ಅಮಟೂರು ಬಾಳಪ್ಪ ಕೂಡಲೇ ರಾಣಿಯ ನೆರವಿಗೆ ಹೋಗಿ ರಾಣಿಯ ಎದೆ ಹೊಕ್ಕೋಬೇಕಾಗಿದ್ದ ಗುಂಡನ್ನು ತನ್ನ ಎದೆಗೆ ತೆಗೆದುಕೊಂಡು ರಾಣಿಯನ್ನು ಸಂರಕ್ಷಿಸಿ ತಾನು ಹುತಾತ್ಮನಾದಂತಹ ಮಹತ್ತರ ಪಾತ್ರವನ್ನು, ಇತಿಹಾಸದ ವಿರೋಚಿತ ಒಂದು ಸನ್ನಿವೇಶವನ್ನು ನಮಗೆ ಅಮಟೂರು ಬಾಳಪ್ಪ ಕೊಡ್ತಾನೆ. ಈ ವಿಷಯವಾಗಿ ಅಮಟೂರು ಬಾಳಪ್ಪ ರಾಯಣ್ಣನಷ್ಟು ಇತಿಹಾಸದಲ್ಲಿ ಬೆಳಕು ಕಾಣದೇ ಹೋಗಿದ್ದರು. ಅನೇಕ ಇತಿಹಾಸಕಾರರು ಅಮಟೂರು ಬಾಳಪ್ಪನ ಶೌರ್ಯ ಸಾಹಸದ ಬಗ್ಗೆ ಬರೆದಿದ್ದಾರೆ, ಕಾದಂಬರಿಯನ್ನು ದಾಖಲಿಸಿದ್ದಾರೆ. ಇದರಲ್ಲಿ ನಿವೃತ್ತ ತಹಸೀಲ್ದಾರ್ ಆದಂತಹ YR ಪಾಟೀಲ್ ಅಂದೇ ಇವರು ಭಾಳ ಪ್ರಸಿದ್ಧರು. ಅನೇಕ ಸಂಶೋಧನಾ ಗ್ರಂಥಗಳನ್ನು ಹೊರಗೆ ತಂದಿದ್ದಾರೆ. ಈ ಅಮಟೂರು ಬಾಳಪ್ಪನ ಕುರಿತಂತೆ ಅವರು ಕಾದಂಬರಿ ತಂದಿರೋದರಿಂದ, ಆ ಅಮಟೂರು ಬಾಳಪ್ಪನ ಕುರಿತು ಸಾಕಷ್ಟು ಸಂಶೋಧನೆ ಮಾಡಿರೋದರಿಂದ ಅವರ ಸಂಶೋಧನೆಯಲ್ಲಿ ಹೊರಬಿದ್ದಂತಹ ಸಂಗತಿಗಳನ್ನು ನಿಮಗೆ ಪರಿಚಯಿಸಲು ಇವತ್ತು ಅವರೊಂದಿಗೆ ನಾನು ಸಂದರ್ಶನ ನಡೆಸಿದ್ದೇನೆ. ನಮಸ್ಕಾರ YR ಪಾಟೀಲ್ರೇ, ಪಾಟೀಲ್ರೇ. ನೀವು ಅಮಟೂರು ಬಾಳಪ್ಪನ ಸಂಗತಿಯಾಗಿ ಸಂಶೋಧಿಸಿ ಕಾದಂಬರಿ ರಚಿಸಿದ ವಿಷಯವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೋಬೇಕು ಮತ್ತು ಅಮಟೂರು ಬಾಳಪ್ಪನ ಇತಿಹಾಸದ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮಸ್ಕಾರ ರಾಜು ಉಸ್ತಾದ್ ಅವರೇ. ನಿಜವಾಗಲೂ ಮೊದಲನೇದಾಗಿ ನಿಮಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದ್ರೆ ಸಾಮಾನ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸ ಅಮೋಘವಾಗಿರ್ತಕ್ಕಂಥ ಇತಿಹಾಸ. ಆದರೆ ಎಲ್ಲ ಇತಿಹಾಸಗಳು ಕೂಡ ಬೆಳಕಿಗೆ ಬಂದಿಲ್ಲ. ಈಗ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ನಿಜವಾಗಲೂ ಇದು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಸಾಮಾನ್ಯವಾಗಿ ಈ ರಾಜ ರಾಣಿಯರ ಪ್ರಶ್ನೆ ಬಂದಾಗ ಆ ಎಲ್ಲ ಕಥೆಗಳು ರಾಜನ ಕಥೆಗಳೇ, ರಾಣಿಯ ಕಥೆಗಳೇ ಇರತಕ್ಕಂಥ ಸಂದರ್ಭದಲ್ಲಿ ಈ ರಾಜ ರಾಣಿಯರನ್ನು ಬದುಕಿಸಿದಂತಹ, ಇವರ ಬದುಕಿಗಾಗಿ ತಮ್ಮ ಜೀವವನ್ನೇ ಸವಿಸಿದಂತಹ, ಅಷ್ಟೇ ಅಲ್ಲದೆ ಯುದ್ಧದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಅವಜ್ಞ ಶೂರರ ಬಗ್ಗೆ ನಾವು ಸಾಕಷ್ಟು ಬೆಳಕಿ ಬಂದಿಲ್ಲ ಅಂತ ನಾನು ಭಾಳ ವಿಷಾದದಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. 1824 ಅಕ್ಟೋಬರ್ 23 ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಟರ್ನ್ಬುಲ್ ಅಂತಕ್ಕಂಥ ವ್ಯಕ್ತಿ ಧಾರವಾಡದ ಸಿವಿಲಿಯನ್ ಅಧಿಕಾರಿ ಮುಸ್ಗ್ರೇವ್ ಹ್ಯಾರಿಸನಿಗೆ ಒಂದು ಸಂದೇಶವನ್ನು ಕೊಡ್ತಾನೆ. ಆ ಸಂದೇಶ ಏನು ಅಂತಂದ್ರೆ, ಸರ್, ಠಾಕರೆ ಗುಂಡಿಗೆ ಬಲಿಯಾದ, ಯುದ್ಧ ಸ್ಥಗಿತವಾಯಿತು, ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಅಧಿಕಾರಿಗಳನ್ನು ಕಿತ್ತೂರು ಸೈನಿಕರು ಬಂಧನದಲ್ಲಿಟ್ಟರು ಅಂದಾಗ ಆ ಹ್ಯಾರಿಸ್ ಹೇಳ್ತಾನೆ, ವಾಟ್ ಎ ವಂಡರ್ಫುಲ್ ಅಂದ್ಬಿಡ್ತಾನೆ. ಯಾರವರು ಠಾಕರೆ ಕೊಂದವರು ಅಂತ ಕೇಳಿದಾಗ ಆ ಟರ್ನ್ಬುಲ್ ಹೇಳ್ತಾನೆ, ಆತನನ್ನು ಕೊಂದವರು ಬಾಳಪ್ಪ ಅಂತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಆತ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಅಂಗರಕ್ಷಕ ಕೂಡ ಆಗಿದ್ದ ಅಂತಕ್ಕಂಥ ಮಾತು ಹೇಳಿದಾಗ, ಹೌದಾ, ಯಾರವನು ಬಾಳಪ್ಪ ಅಂತ ಹೇಳ್ಕಾರ ಉದ್ಗಾರವನ್ನು ತೆಗಿತಾ ಇದ್ದಾನೆ. ಈಗ ನಾವು ಇದ್ರ ಹಿಂದಕ್ಕೆ ಹೋಗಬೇಕು ಅಂತಂದ್ರೆ ಅಮಟೂರಿನ ಬಾಳಪ್ಪ ಯಾರು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಅಮಟೂರು ಬಾಳಪ್ಪ ಯಾರು ಅಂತಂದ್ರೆ ಬೈಲಹೊಂಗಲದಿಂದ ಸುಮಾರು 7-8 ಕಿಲೋಮೀಟ್ರ್ ಅಂತರಲ್ಲಿರ್ತಕ್ಕಂಥ ಅಮಟೂರು ಅಂತಕ್ಕಂಥ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಇರತಕ್ಕಂಥ ಶೂರ.
ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಒಂದು ಶೂರರ ತಂಡನೇ ಇತ್ತು. ಅದರಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಮಟೂರು ಬಾಳಪ್ಪ ಇರ್ಬೋದು, ಬಿಚ್ಚಗತ್ತಿ ಚನ್ನಬಸಪ್ಪ ಇರ್ಬೋದು, ಒಡ್ಡರೆ ಯಲ್ಲಣ್ಣ ಇರ್ಬೋದು, ಅದೇ ರೀತಿ ಗಜವೀರ ಇರ್ಬೋದು. ಹೀಗೆ ಸುಮಾರು ಒಂದು 45-50 ಜನ ಶೂರರು ಅವಜ್ಞತೆಯನ್ನು ಹೊಂದಿರತಕ್ಕಂಥ, ಅಂದರೆ ಬೆಳಕಿಗೆ ಬಾರದಂಥ ಶೂರರೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಅಮಟೂರು ಬಾಳಪ್ಪನ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ. ಹಾಗೆ ಅಮಟೂರು ಬಾಳಪ್ಪ ಯಾವುದರಲ್ಲಿ ಪರಿಣಿತ ಇದ್ದ ಅಂತಕ್ಕಂಥ ಮಾತು ಬರ್ತಾ ಇದೆ. ಅಮಟೂರು ಬಾಳಪ್ಪ ಯಾವುದರಲ್ಲಿ ಪರಿಣಿತ ಇದ್ದು ಅಂತಂದರೆ ಬಂದೂಕಿನಿಂದ ನೇರವಾಗಿ ನೆರೆ ಇಟ್ಟು ಗುಂಡು ಹೊಡೆದರಲ್ಲಿ ಆತ ಪರಿಣಿತನಾಗಿದ್ದ. ಈ ಬಹಳ ಮಹತ್ವದ ವ್ಯಕ್ತಿ ಅವ. ಈ ಒಂದು ಮೊಟ್ಟ ಮೊದಲನೆಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ನಡೆದಂಥ ಸಂದರ್ಭದಲ್ಲಿ ಆತ ಹೊಡೆದಿರತಕ್ಕಂಥ ಬಂದೂಕಿನ ಗುಂಡು ತ್ಯಾಕರೆಗೆ ತಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಅದೇ ತ್ಯಾಕರೆ ಚೆನ್ನಮ್ಮನ ಮೇಲೆ ಗುಂಡು ಹಾರಿಸ್ತಕ್ಕಂಥ ಸಂದರ್ಭ ಅಡ್ಡ ಬಂದು ಚೆನ್ನಮ್ಮನ ರಕ್ಷಣೆ ಕೂಡ ಏನದಲ್ಲ ಅಮಟೂರು ಬಾಳಪ್ಪ ಮಾಡ್ತಾ ಇದ್ದಾನೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಮತ್ತು ತ್ಯಾಕರೆ ಗುಂಡು ಹೊಡೆದು ತ್ಯಾಕರೆಯನ್ನು ಮುಗಿಸಿಬಿಡ್ತಾನೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇನ್ನು ಇದು ಮೊದಲನೇ ಯುದ್ಧ. ಇನ್ನು ಎರಡನೇ ಯುದ್ಧದಲ್ಲಿ ಏನಿದೆ ಅಲ್ಲ, ಮತ್ತೆ ಯುದ್ಧ ನಡೆದಾಗ ಆವಾಗ ತ್ಯಾಕರೆಯನ್ನ ಸ್ಥಾನದಲ್ಲಿ ಕಲೆಕ್ಟರ್ ಚಾಪ್ಲಿನ್ ಅನ್ನತಕ್ಕಂಥ ವ್ಯಕ್ತಿ ಬರ್ತಾನೆ. ಆ ಚಾಪ್ಲಿನ್ ಅನ್ನತಕ್ಕಂಥ ವ್ಯಕ್ತಿ ಏನಿದೆಯಲ್ಲ, ಕಿತ್ತೂರು ಚೆನ್ನಮ್ಮನಿಗೆ ನೇರವಾಗಿ ಗುಂಡಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಮಟೂರು ಬಾಳಪ್ಪ ನೇರವಾಗಿ ಅಡ್ಡ ಬಂದು ಚೆನ್ನಮ್ಮನನ್ನು ರಕ್ಷಣೆ ಮಾಡಿ ತಾನು ಹುತಾತ್ಮನಾಗ್ತಾನೆ. ಅಂದರೆ ಕಿತ್ತೂರಿನ ಎರಡನೇ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಹುತಾತ್ಮನಾದ ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಮೊದಲು ಅಕ್ಟೋಬರ್ 23, ಇವತ್ತು ಏನು ಪ್ರತಿ ವರ್ಷ ವಿಜಯೋತ್ಸವವನ್ನು ಕಿತ್ತೂರು ವಿಜಯೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೇವೆ, ಆ ವಿಜಯೋತ್ಸವಕ್ಕೆ ಮುಖ್ಯ ಕಾರಣಕರ್ತ ಯಾರು ಅಂತಂದ್ರೆ ಅಮಟೂರು ಬಾಳಪ್ಪ. ಆವಾಗ ತ್ಯಾಕರೆಯನ್ನು ಹೊಡೆದ, ಬ್ರಿಟಿಷರು ಸೋತರು. ಅದಕ್ಕೆ ಅಂತಾರೆ ಕಿತ್ತೂರು ವಿಜಯೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಇನ್ನು ಎರಡನೇ ಯುದ್ಧದಲ್ಲಿ ಚಾಪ್ಲಿನ್ ತನ್ನ ಪಿಸ್ತೂಲಿಂದ ಚೆನ್ನಮ್ಮನ ಗುಂಡಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಾನೇ ಅಡ್ಡ ಬಂದು ಆತ ಹುತಾತ್ಮನಾದ. ಇಲ್ಲಿ ನಾವು ನಾವು ಹೋಲಿಕೆಯನ್ನು ಮಾಡೋದು ಭಾಳ ಅವಶ್ಯಕತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಏನು ಅಂತಂದರೆ, ಸಾಮಾನ್ಯವಾಗಿ ನಾವು ಜನಜೀವನದಲ್ಲಿ ದಿನನಿತ್ಯ ನಾವು ಮಹಾಭಾರತದ ಪಾತ್ರಗಳಿರ್ಬೋದು, ಮಹಾಭಾರತ ಸನ್ನಿವೇಶ ಇರ್ಬೋದು, ಮಹಾಭಾರತ ಇರತಕ್ಕಂಥ ತ್ಯಾಗದ ಕಥನಗಳಿರ್ಬೋದು, ಅವೆಲ್ಲವುಗಳನ್ನು ಉದಾಹರಣೆ ತೆಗೆದುಕೊಂಡು ಮಾತಾಡ್ತಾ ಇರತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಅಮಟೂರು ಬಾಳಪ್ಪನ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದ್ರೆ, ದುರ್ಯೋಧನ ಮತ್ತು ಕರ್ಣನ ಬಗ್ಗೆ ನಾವು ಒಂದು ಮಾತನ್ನು ಹೇಳಬೇಕಿಲ್ಲ. ದುರ್ಯೋಧನ ಏನು ಮಾಡಿದ, ಅರ್ಜುನನಿಂದ ತನ್ನ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಕರ್ಣನನ್ನು ಅಂಗರಾಜನನ್ನಾಗಿ ಮಾಡುವ ಮುಖಾಂತರ ಆತನ ಪಟ್ಟಕ್ಕೆ ಕಟ್ಟಿದ. ಮತ್ತು ಕರ್ಣನಿಂದ ನನಗೆ ಇಂದಲ್ಲ ನಾಳೆ ಬಹಳ ಉಪಯೋಗ ಆಕೈತಿ ಅಂತಕ್ಕಂಥ ಒಂದು ಸ್ವಾರ್ಥದಿಂದ ಕರ್ಣನ ತನ್ನ ಬಳಿ ಇಟ್ಟುಕೊಂಡ. ಮತ್ತು ಸ್ನೇಹಿತ ಅಂತ ಹೇಳ್ತಾ ಇದ್ದ ಕೂಡ. ಕರ್ಣನು ಕೂಡ ಆತನಿಗೂ ಕೂಡ ಮನಸ್ಸಿನಲ್ಲಿ ಇತ್ತು, ನಾನು ಸೂತ ಪುತ್ರನಾಗಿದ್ದರೂ ಕೂಡ ನನಗೆ ಸಿಂಹಾಸನವನ್ನು ಕೊಟ್ಟು ನನ್ನನ್ನು ರಾಜನನ್ನಾಗಿ ಮಾಡಿರ್ತಕ್ಕಂಥ ದುರ್ಯೋಧನನಿಗೆ ನಾನು ಏನಾದರೂ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸಬೇಕು. ಅದರಲ್ಲಿಯೂ ಮುಖ್ಯವಾಗಿ ಕುರುಕ್ಷೇತ್ರ ನಡೆಯಬಹುದಾದಂಥ ಸಂದರ್ಭದಲ್ಲಿ ನಾನು ನನ್ನ ಪ್ರಾಣವನ್ನು ಕೊಟ್ಟಾದರೂ ಕೂಡ ದುರ್ಯೋಧನ ಉಳಿಸಬೇಕು ಮತ್ತು ದುರ್ಯೋಧನನಿಗೆ ಗೆಲುವು ತಂದು ಕೊಡಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಕೂಡ ಕರ್ಣ ಮಾಡಿರ್ತಾನೆ. ಮತ್ತು ಸಾಂದರ್ಭಿಕವಾಗಿ ಹಲವಾರು ಸಂದರ್ಭಗಳಲ್ಲಿ ದುರ್ಯೋಧನನಿಗೆ ಆತ ರಕ್ಷಣೆಯನ್ನು ಕೊಡ್ತಾ ಹೋಗ್ತಾ ಇರ್ತಾನೆ. ಆದರೆ ಇಲ್ಲಿ ಕರ್ಣ ಮತ್ತು ದುರ್ಯೋಧನ ಪ್ರಸ್ತಾಪವನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂತಂದ್ರೆ, ಕರ್ಣನಿಗೆ ಏನಿತ್ತು, ದುರ್ಯೋಧನಿಗೆ ಗೆಲುವು ತಂದು ಕೊಡಬೇಕು, ಸಾಧ್ಯವಾದ ಪ್ರಾಣ ಕೊಡಬೇಕು ಅಂತಕ್ಕಂಥದ್ದು ಮನಸ್ಸಿರ್ತದೆ. ಆದರೆ ಕುರುಕ್ಷೇತ್ರದಲ್ಲಿ ಏನಕ್ಕತ್ತಲ್ಲ, ಕರ್ಣ ದುರ್ಯೋಧನ ಸಲುವಾಗಿ ತನ್ನ ಪ್ರಾಣವನ್ನು ಕೊಡ್ತಾನು. ಆದರೆ ದುರ್ಯೋಧನನಿಗೆ ಗೆಲುವು ತಂದು ಕೊಡುವುದಿಲ್ಲ ಅನ್ನೋದು ಬಹಳ ಮಹತ್ವದ ಸಂಗತಿ. ಇಲ್ಲಿ ನೋಡಿ ಎಷ್ಟೊಂದು ವಿಚಿತ್ರ. ಕರ್ಣನಿಗೆ ಏನೈತಲ್ಲ, ದುರ್ಯೋಧನಿಗೆ ಗೆಲುವು ತರಬೇಕು ಮತ್ತು ಸಾಧ್ಯ ಜೀವ ಕೊಡಬೇಕು ಅಂತ ಮನಸ್ಸಿರ್ತದೆ ಅವಾಗ. ಆದರೆ ಅಲ್ಲಿ ಒಂದು ವಿಧಿಯ ಕೈಚಳಕದಿಂದ ಏನಕ್ಕತ್ತಲ್ಲ, ಕರ್ಣ ಹುತಾತ್ಮನ ಆಗ್ತಾನು ಹೊರತು ದುರ್ಯೋಧನಿಗೆ ಆತ ಗೆಲುವು ತಂದು ಕೊಡೋದಿಲ್ಲ. ಇದು ಹೇಳ್ತಕ್ಕಂಥ ಕಾರಣ ಏನು ಅಂತಂದ್ರೆ, ಇನ್ನು ಇಲ್ಲಿ ಬರೋಣ ಕಿತ್ತೂರು ಚೆನ್ನಮ್ಮನ ಇತಿಹಾಸಕ್ಕೆ ಬಂದ್ರೆ, ಅಮಟೂರು ಬಾಳಪ್ಪ ಮೊದಲು ಚೆನ್ನಮ್ಮನ ಉಳಿಸ್ತಾನು, ಗೆಲುವು ತಂದು ಕೊಡ್ತಾನೆ. ಭಾಳ ಮುಖ್ಯ. ಅಮಟೂರು ಬಾಳಪ್ಪ ಕಿತ್ತೂರು ಚೆನ್ನಮ್ಮಗೆ ಗೆಲುವು ತಂದು ಕೊಡ್ತಾನು. ಎರಡನೇ ಯುದ್ಧದಲ್ಲಿ ತಾನೇ ಹುತಾತ್ಮ ಆಗ್ತಾನು. ಅಂದರೆ ಕರ್ಣನಿಗೂ ಮತ್ತು ಅಮಟೂರು ಬಾಳಪ್ಪನಿಗೂ ಒಂದು ಹೋಲಿಕೆಯನ್ನು ಮಾಡಿ ನೋಡಿದಾಗ, ಸಾಂಕೇತಿಕವಾಗಿ ಹೋಲಿಕೆಯನ್ನು ಮಾಡಿ ನೋಡಿದಾಗ, ಅಮಟೂರು ಬಾಳಪ್ಪ ಗೆಲುವನ್ನು ತಂದ, ನಂತರ ತಾನು ಹುತಾತ್ಮನಾದ. ಈ ಮುಖಾಂತರ ಏನಂತಲ್ಲ, ಅಮಟೂರು ಬಾಳಪ್ಪ ನಮಗೆ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಕಾಣ್ತಾನೋ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ.
ಇನ್ನು ಅಮಟೂರು ಬಾಳಪ್ಪನ ಸಂಬಂಧಿಕರ ಬಗ್ಗೆ ಹೇಳ್ಬೇಕಂದ್ರೆ ಈಗಲೂ ಕೂಡ ಅಮಟೂರಿನಲ್ಲಿ ಅವರ ಒಂದು ವಂಶಸ್ಥರಿದ್ದಾರೆ. ಅವ್ರ ಹೆಸರು ಕಾಲಗಗ್ರಿ ಅಂತ ಹೇಳ್ತಾರೆ. ಬಸವಂತಪ್ಪ ಕಾಲಗಗ್ರಿ ಮತ್ತು ಆತನ ಮಗನಾಗಿರ್ತಕ್ಕಂಥ ದೀಪಕ್ ಕಾಲಗಗ್ರಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು. ಈ ಬಸವಂತಪ್ಪ ಕಾಲಗಗ್ರಿ ಏನಿದೆಯಲ್ಲ ಅಮಟೂರು ಬಾಳಪ್ಪನ ನೇರ ವಂಶಸ್ಥ. ಇವರು ಹಣವರ ಅಂತಕ್ಕಂಥ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು. ಹಣವರ ಅಂದರೆ ಯಾರು ಅಂತಂದ್ರೆ ಯಾದವ ಸಮಾಜದ ಉಪಪಂಗಡ. ಯಾದವ ಸಮಾಜದ ಉಪಪಂಗಡ ಗೊಲ್ಲರು, ಗೌಳಿಗರು ಮತ್ತು ಹಣವರು ಇವರೇನತ್ತಲ್ಲ ಯಾದವ ಸಮಾಜದ ಉಪಪಂಗಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಇವರ ಉದ್ಯೋಗ ಕೃಷಿ ಮತ್ತು ಹೈನುಗಾರಿಕೆ ಮತ್ತು ಕೃಷಿ ಇವರ ಒಂದು ಉಪಸಂಸ್ಕೃತಿ ಅಂದರೂ ಅಡ್ಡಿ ಇಲ್ಲ. ಅದರಿಂದಲೇ ಅವರು ತಮ್ಮದೇ ಆಗಿರ್ತಕ್ಕಂಥ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡು ಬಂದವರು. ಇನ್ನು ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ, ಈಗಿರ್ತಕ್ಕಂಥ ವಂಶಸ್ಥರಿಗೆ ಕಾಲಗಗ್ರಿ ಅಂತಕ್ಕಂಥ ಹೆಸರು ಯಾಕೆ ಬಂತು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅಮಟೂರ ಬಾಳಪ್ಪ ಠಾಕ್ರೆಗೆ ಗುಂಡು ಹೊಡೆದ ನಂತರ ಚೆನ್ನಮ್ಮ ಮತ್ತು ಅಲ್ಲಿರ್ತಕ್ಕಂಥ ಸರ್ದಾರರು ದರ್ಬಾರದಲ್ಲಿ ಅಮಟೂರು ಬಾಳಪ್ಪನಿಗೆ ಸನ್ಮಾನ ಮಾಡಿ ಕಾಲು, ಗಗ್ರಿ ಅಂದರೆ ತೊಡೆ, ಈ ಬಂಗಾರ ತೊಡೆ ಬೆಳ್ಳಿ ತೊಡೆ ಇರ್ತಾವಲ್ಲ ಆ ರೀತಿ ಕಾಲಗಗ್ರಿ ಅಂತಂದ್ರೆ ಒಂದು ಬಂಗಾರದ ತೊಡೆ ಅಂತ ರೆಡ್ಡಿ ಇಲ್ಲ. ಅದಕ್ಕೆ ಆತ ಠಾಕ್ರೆಯನ್ನು ಕೊಂದು ಕಿತ್ತೂರಿಗೆ ವಿಜಯವನ್ನು ತಂದದ್ದಕ್ಕಾಗಿ ಸನ್ಮಾನ ಮಾಡಿ ಒಂದು ಬಂಗಾರದ ತೊಡೆಯನ್ನು ಕಾಲಿಗೆ ಹಾಕುವ ಮುಖಾಂತರ ಆ ನಂತರ ಏನೈತಲ್ಲ ಅವರಿಗೆ ಕಾಲಗಗ್ರಿ ಅಂತಕ್ಕಂಥ ಒಂದು ಮನೆತನದ ಹೆಸರು ಬಂತು ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇನ್ನು ಸಾಮಾನ್ಯವಾಗಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಮಟೂರು ಬಾಳಪ್ಪ ಇರ್ಬೋದು, ಬಿಚ್ಚುಗತ್ತಿ ಚನ್ನಬಸಪ್ಪ ಇರ್ಬೋದು, ಇವರೆಲ್ಲ ಬೇರೆ ಬೇರೆ ಸಮಾಜದಿಂದ ಬಂದಿದ್ರು ಕೂಡ ಅವ್ರ ಮನಸ್ಸು ಒಂದೇ ಇತ್ತು. ಏನು ಅಂತಂದ್ರೆ ಕಿತ್ತೂರಿಗೆ ವಿಜಯವನ್ನು ತಂದು ಕೊಡೋದು. ಕಿತ್ತೂರು ರಾಣಿ ಚೆನ್ನಮ್ಮನ ಸಲುವಾಗಿ ನಾವು ಪ್ರಾಣ ಕೊಡಲು ಕೂಡ ಸಿದ್ಧರು. ಅವ್ರು 10-12 ಜನ ಇದ್ದರೂ ಕೂಡ ಮನಸ್ಸು ಮಾತ್ರ ಒಂದೇ ಇತ್ತು. ಅವರೆಲ್ಲ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಸರ್ದಾರ್ ಗುರುಸಿದ್ದಪ್ಪನವರು, ಅವರಾದ ವೀರಪ್ಪನವರು, ಮಂತ್ರಿ ಮಲ್ಲಪ್ಪನವರು, ಇವರು ಕೂಡ ಕಿತ್ತೂರಿಗೆ ನಿಷ್ಠಾವಂತರಾಗಿರ್ತಕ್ಕಂಥ ಸರ್ದಾರರು, ಮಂತ್ರಿಗಳಾಗಿದ್ದರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಶೂರರು ಕೆಲಸವನ್ನು ಮಾಡ್ತಾಯಿದ್ರು. ಇನ್ನು ಅದೇ ರೀತಿ ಇನ್ನುಳಿದ ಶೂರರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಹಸ ಮತ್ತು ಶೌರ್ಯದಿಂದ ಹೆಸರು ಕೂಡ ಅವರು ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅಮಟೂರು ಬಾಳಪ್ಪ ಅವಜ್ಞತೆಗೆ ಅವರ ಅಜ್ಞಾನದಲ್ಲಿರ್ತಕ್ಕಂಥ ವ್ಯಕ್ತಿ ಈವರೆಗೆ ಆಗಿದ್ದ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಅಮಟೂರು ಬಾಳಪ್ಪ ಕೂಡ ಬಯಲಿಗೆ ಬಂದಿದ್ದಾನೆ. ಅಮಟೂರು ಬಾಳಪ್ಪನ ಹೆಸರು ಕೂಡ ಇತ್ತೀಚೆಗೆ ಬರ್ತಾ ಇದೆ. ಬೆಳಗಾವಿಯ ಮಾನ್ಯ ಜಿಲ್ಲಾಧಿಕಾರಿಗಳಿದ್ರು ಶ್ರೀಮತಿ ಶಾಲಿನಿ ಮೇಡಮ್ ಅವರು ಅಂತ ಹೇಳ್ತಾರೆ. ಅವ್ರಿಗೇನು ಒಂದು ದಿವಸ ನಾವು ಹೇಳಿದ್ವಿ, ನೋಡ್ರಿ ಇವತ್ತು ಕಿತ್ತೂರು ಉತ್ಸವ ನಡೀತಾ ಇದೆ, ನಿಮ್ಮ ಉತ್ಸವ ನಡೀತಾ ಇದೆ. ಆದರೆ ಕಿತ್ತೂರು ಉತ್ಸವಕ್ಕೆ ಮೂಲ ಕಾರಣಕರ್ತರು ಯಾರು ಅಂತಂದ್ರೆ ಅಮಟೂರು ಬಾಳಪ್ಪ. ಆದರೆ ಅಮಟೂರು ಬಾಳಪ್ಪನ ಒಂದು ಚಿತ್ರ, ಬಂದೂಕು ಹಿಡಿದಿರ್ತಕ್ಕಂಥ ಒಂದು ಚಿತ್ರ ಏನಿದೆಯಲ್ಲ, ನೀವು ಆಮಂತ್ರಣ ಪತ್ರಿಕೆಯಲ್ಲಿ ಹಾಕೋದಿಲ್ಲ ಮತ್ತು ವೇದಿಕೆಯ ಮೇಲೆ ಆ ಬ್ಯಾನರ್ದಲ್ಲಿ ಕೂಡ ಹಾಕ್ತಾ ಇಲ್ಲ. ಆದ್ದರಿಂದ ಅದನ್ನು ಹಾಕಬೇಕು ಅಂತ ವಿನಂತಿ ಮಾಡಿಕೊಂಡಾಗ ವಸ್ತುಸ್ಥಿತಿಯನ್ನು ಅರಿತಂಥ ಇತಿಹಾಸ ಪ್ರಜ್ಞೆಗಳಂತ ಮಾನ್ಯ ಶ್ರೀಮತಿ ಶಾಲಿನಿ ಮೇಡಮ್ರವರು ಅಮಟೂರು ಬಾಳಪ್ಪನ ಒಂದು ಚಿತ್ರವನ್ನು ಕೂಡ ಹಾಕ್ತಕ್ಕಂಥ, ಅಮಟೂರು ಬಾಳಪ್ಪನಿಗೆ ಪ್ರಚಾರವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಈ ರೀತಿಯಾಗಿ ಇವತ್ತು ನಮ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂದರೆ ನಮ್ಮ ಇತಿಹಾಸ ಕೇವಲ ರಾಜರ ಇತಿಹಾಸ ಅಲ್ಲ, ಕೇವಲ ರಾಣಿಯರ ಇತಿಹಾಸ ಅಲ್ಲ, ಕೇವಲ ಗೆದ್ದವರ ಇತಿಹಾಸ ಅಲ್ಲ, ಗೆದ್ದವರ ಇತಿಹಾಸದ ಜೊತೆಗೇ ಗೆಲ್ಲೋದಕ್ಕೆ ಕಾರಣ ಆಗಿರ್ತಕ್ಕಂಥ ಬಂಟರ ಇತಿಹಾಸ ಕೂಡ ನಮ್ಮಲ್ಲಿದೆ ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಕೆಲವು ಸಲ ಸೋತವ್ರ ಇತಿಹಾಸ ಕೂಡ ನಮ್ಮ ಪ್ರೇರಣೆ ಆಗೋದಕ್ಕೆ ಸಾಧ್ಯ ಇದೆ. ಯಾಕಂತಂದರೆ 2ನೇ ಯುದ್ಧದಲ್ಲಿ ಸೋತಿರ್ಬೋದು, ಆಗ ಒಂದು ಮಾತು ಬರ್ತಾ ಇದೆ, ಒಂದು ಸೋಲು, ಒಂದು ಯಾವುದೇ ಒಂದು ಆಟ ನಡೆದಾಗ ಸೋತವರ ಹೆಸರು ಗೆದ್ದವರ ಹೆಸರು ಎರಡೂ ಉಳಿತಾವ ಹೊರತ ಅಲ್ಲಿ ಕುಳಿತು ನೋಡುವವರ ಹೆಸರು ಉಳಿಯೋದಿಲ್ಲ ಅಂತಕ್ಕಂಥ ಮಾತು ಕೂಡ ಒಂದಿದೆ. ಈ ಹಿನ್ನೆಲೆಯಲ್ಲಿ ಇವರು ಕಿತ್ತೂರು ಇತಿಹಾಸ ಬಂದಾಗ ಕಿತ್ತೂರು ಅಂತಂದ್ರೆ ಕೇವಲ ಅದು ಊರಿನ ಹೆಸರಲ್ಲ, ಕೇವಲ ಅದು ಒಂದು ಸಂಸ್ಥಾನ ಹೆಸರಲ್ಲ. ಕಿತ್ತೂರು ಅಂತಂದ್ರೆ ಅದು ಇತಿಹಾಸ, ಅದೊಂದು ಪರಂಪರೆ, ಅದೊಂದು ಸಾಹಸ, ಅದೊಂದು ಶೌರ್ಯ. ಅಲ್ಲಿ ಯುದ್ಧ ಇದೆ, ಯುದ್ಧದಲ್ಲಿ ಸೋಲಿದೆ, ಸೋಲಿನಲ್ಲಿ ಗೆಲುವಿದೆ, ಗೆಲುವಿನಲ್ಲಿ ಸೋಲಿದೆ. ಇವೆಲ್ಲವುಗಳ ಒಟ್ಟಾರೆ ಇತಿಹಾಸ ಏನು ಅಂತಂದ್ರೆ ಕಿತ್ತೂರಿನ ಇತಿಹಾಸ ಅಂತಂದ್ರೆ ಅಡ್ಡಿ ಇಲ್ಲ. ಯಾಕಂತಂದ್ರೆ 2ನೇ ಯುದ್ಧದಲ್ಲಿ ಸೋತು ಅವ್ರ ಸೆರೆಮಣಿಯನ್ನು ಸೇರಿದರೂ ಕೂಡ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸೆರೆಮಣಿ ಸೇರಿರ್ಬೋದು, ಸಂಗೊಳ್ಳಿ ರಾಯಣ್ಣ ಗಲಿ ಏರಿರ್ಬೋದು, ತದನಂತರ ಅಮಟೂರು ಬಾಳಪ್ಪ
ಅವನು ಕೂಡ ಹುತಾತ್ಮ ಆಗಿರ್ಬೋದು. ಅಲ್ಲಿ ಸೋಲು ಸಾವು ಅಂತಕ್ಕಂಥ ಶಬ್ದ ಮುಖ್ಯ ಅಲ್ಲ. ಅವರು ತಮ್ಮ ನೆಲದ ಸಲುವಾಗಿ ಹೋರಾಟವನ್ನು ಮಾಡೋ ಮುಖಾಂತರ ಅಜರಾಮರಾದ್ರಲ್ಲ, ಅದು ಇತಿಹಾಸದ ಪ್ರತಿನಿಧಿಗಳಾಗಿ ಅವ್ರಿಗೆ ನಮ್ಗೆ ಕಾಣ್ತಾ ಇದ್ದಾರೆ. ಆದ್ದರಿಂದ ಅಮಟೂರು ಬಾಳಪ್ಪ ಇವತ್ತು ನಮಗೆ ಒಬ್ಬ ಆದರ್ಶ ವ್ಯಕ್ತಿ, ಪ್ರಾತಸ್ಮರಣೀಯ, ಶೌರ್ಯ ಮತ್ತು ಸಾಹಸಕ್ಕೆ ಮತ್ತೊಂದು ಹೆಸರು ಅಂತಂದ್ರೆ ಅಮಟೂರು ಬಾಳಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಅತಿಶಯೋಕ್ತಿ ಆಗಲಾರದು. ಅಮಟೂರು ಬಾಳಪ್ಪ ಕಿತ್ತೂರು ಮತ್ತು ಬ್ರಿಟಿಷ್ ಸಂಸ್ಥಾನದ ಯುದ್ಧದಲ್ಲಿ ವಿಜಯ ಜ್ಯೋತಿಯಾಗಿ ಕಿತ್ತೂರಿಗೆ ಕಾಣಿಸಿದ ಅಮಟೂರು ಬಾಳಪ್ಪ ಅಂತಕ್ಕಂಥ ಸಂಗತಿಯನ್ನು ಸ್ಪಷ್ಟವಾಗಿ ಬಿಚ್ಚಿಟ್ರಿ. ಅಮಟೂರು ಬಾಳಪ್ಪನ ಸಂಗತಿಯಾಗಿ ಇದುವರೆಗೆ ನೀವು ಸ್ಪಷ್ಟವಾಗಿ ವಿರೋಚಿತವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು.